ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹೆಲ್ದಿ ಫ್ಲ್ಯಾಕ್ಸ್ ಸೀಡ್ಸ್ ಲಡ್ಡು ಮಾಡ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸನ್ನು ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಚಟ್ನಿ ಪುಡಿ ಮಾಡಬಹುದು, ಹಾಗೆಯೇ ಪಲ್ಯಗಳಲ್ಲಿ ಚಟ್ನಿ ಪುಡಿನ ಹಾಕಿ ಪಲ್ಯನೂ ಸಹ ಮಾಡ್ಕೊಳ್ಬಹುದು. ಅಗಸೆ ಬೀಜನ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳೋರು ಈ ರೀತಿ ಲಡ್ಡು ಮಾಡ್ಕೊಳ್ಳೋದ್ರಿಂದ ಅಗಸೆ ಬೀಜನೂ ತಿನ್ನೋ ಹಾಗಾಗತ್ತೆ, ಹಾಗೆಯೇ ಅದ್ರ ಜೊತೆಗೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ನೂ ಸಹ ತಿನ್ನೋ ಹಾಗೆ ಆಗುತ್ತೆ. ಈ ಲಡ್ಡುಗೆ ಬೇಕಾಗಿರುವಂತಹದ್ದು ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಬೆಲ್ಲ, ಸೋಂಪು, ಏಲಕ್ಕಿ, ಬಿಳಿ ಎಳ್ಳು, ಕಡಲೆ ಬೀಜ, ಗಸಗಸೆ, ವಾಟರ್ಮೆಲನ್ ಸೀಡ್ಸ್ ಹಾಗೆಯೇ ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಪೂರ್ತಿ 1 ಕಪ್ ಆಗುವಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಇದನ್ನು ಹುರ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಹುರ್ಕೊಳ್ಳೋದ್ರಿಂದ ಫ್ಲ್ಯಾಕ್ಸ್ ಸೀಡ್ಸ್ ಬೇಗನೆ ಕಪ್ಪಾಗುತ್ತೆ ಮತ್ತು ನೀಟಾಗಿ ಹುರಿದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಚಟಪಟ ಅನ್ನೋವರೆಗೂ 1-2ರಿಂದ 3 ನಿಮಿಷ ಹುರ್ಕೊಳ್ತಾ ಬರಬೇಕು. ಈ ಫ್ಲ್ಯಾಕ್ಸ್ ಸೀಡ್ಸ್ನಲ್ಲಿ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ಹಾರ್ಟ್ ಹೆಲ್ದಿಯಾಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಈ ಫ್ಲ್ಯಾಕ್ಸ್ ಸೀಡ್ಸ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸೋದ್ರಿಂದ ಹೇರ್ ಗ್ರೋತಿಗೆ ಹಾಗೆಯೇ ಸ್ಕಿನ್ ಗ್ಲೋಯಿಂಗ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನಾನಿಲ್ಲಿ ವಾಟರ್ಮೆಲನ್ ಸೀಡ್ಸ್ ಹಾಗೆಯೇ ಸನ್ಫ್ಲವರ್ ಸೀಡ್ಸ್ನ ಕೂಡ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ನಮಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದೆಲ್ಲನೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಇಲ್ಲಿ ಬೆಲ್ಲ ಬಳಸ್ಕೊಳ್ಬಹುದು, ಕಲ್ಸಕ್ಕರೆ ಬಳಸ್ಬಹುದು, ಇಲ್ಲ ಅಂತ ಹೇಳಿದ್ರೆ ಡೇಟ್ಸ್ನ ಬಳಸ್ಕೊಂಡು ನಾವು ಲಡ್ಡುನ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಬೆಲ್ಲದ ಪುಡಿನ ಹಾಕಿ ಲಡ್ಡು ಮಾಡ್ಕೊಳ್ತಾ ಇರೋವಂಥದ್ದು. ಇದಾದಮೇಲೆ ಸ್ವಲ್ಪ ಕಡಲೆ ಬೀಜ, 5ರಿಂದ 6 ಗೋಡಂಬಿ, 5ರಿಂದ 6 ಬಾದಾಮಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಯಾವುದೆಲ್ಲ ಗಟ್ಟಿ ಪದಾರ್ಥ ಇರುತ್ತೋ ಅದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಬಹುದು. ಈ ರೀತಿ ಲಡ್ಡು ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಹೋಗ್ತಾ ಬರ್ತಾ ಒಂದೊಂದು ಲಡ್ಡುನ ತಿನ್ನಬಹುದು. ಆದರೆ ಈ ಡ್ರೈ ಫ್ರೂಟ್ಸ್ನ ಆದರೆ ಇವಾಗ ತಿನ್ನೋಣ, ಆಮೇಲೆ ತಿನ್ನೋಣ, ನಾಳೆ ತಿನ್ನೋಣ ಅಂಥೇಳಿ ತಿನ್ನೋದೇ ಇಲ್ಲ. ಆಫ್ಟರ್ ಡೆಲಿವರಿ ಈ ರೀತಿ ಲಡ್ಡುಗಳನ್ನ ತಿನ್ನೋದು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಮಕ್ಕಳು ಕೆಲಸ ಅಂಥೇಳಿ ಏನೂ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಡ್ರೈ ಫ್ರೂಟ್ಸ್ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳೋರು ಈ ರೀತಿ ಎಲ್ಲನೂ ಒಂದೇ ಸರಿ ಹುರ್ಕೊಂಡು ಪುಡಿ ಮಾಡಿಟ್ಟು ಲಡ್ಡು ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ನೂ ತಿನ್ನೋ ಹಾಗೂ ಆಗುತ್ತೆ, ನಮ್ಮ ಹೆಲ್ತು ಸಹ ಚೆನ್ನಾಗಿರುತ್ತೆ. ಇವಾಗ ಸೋಂಪು ಹಾಗೆಯೇ ಏಲಕ್ಕಿನ ಸಹ ಕೊನೆಯಲ್ಲಿ ಹುರಿದು ಇಟ್ಕೊಳ್ತೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನೂ ಹುರಿದಿದ್ದಾಗಿದೆ. ಬಿಸಿ ಇರೋ ಟೈಮ್ನಲ್ಲೇ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಉಂಡೆ ಮಾಡಲಿಕ್ಕಾಗೋದಿಲ್ಲ, ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಹಾಗಾಗಿ ಬಿಸಿ ಇರೋ ಟೈಮ್ನಲ್ಲೇ ಇದನ್ನು ರುಬ್ಕೊಳ್ತೀನಿ. ಇದನ್ನೆಲ್ಲ ಹಾಕಿದಾಗಿದೆ ಹುರಿದಿರೋದನ್ನೆಲ್ಲ. ಇವಾಗ ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ದ್ರಾಕ್ಷಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಉಂಡೆ ಕಟ್ಟಲಿಕ್ಕೆ ಅಂಟಿನ ರೀತಿ ಸಿಗುತ್ತೆ, ಹಾಗಾಗಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಳ್ತಾ ಬರಬೇಕು. ಇದನ್ನು ಬಿಟ್ಟು ರುಬ್ಲಿಕ್ಕೆ ಹೋಗಬಾರ್ದು. ಒಟ್ಟಿಗೆ 5 ನಿಮಿಷ ರುಬ್ಬಿಟ್ಟರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಅದು ಮುದ್ದೆ ರೀತಿಯಲ್ಲಿ ಆಗಿರುತ್ತೆ. ಇವಾಗ ಇದನ್ನು ತಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಬಿಸಿ ಇರೋ ಟೈಮ್ನಲ್ಲೇ ಸ್ವಲ್ಪ ತುಪ್ಪನ ಟಚ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ರೆ ಆಯಿತು. ಇಲ್ಲ ಅಂತ ಹೇಳಿದ್ರೆ ಬರೀ ತುಪ್ಪನೇ ಹಾಕ್ಕೊಂಡು ಸಹ ಉಂಡೆ ಮಾಡ್ಕೊಳ್ಬಹುದು. ಈ ರೀತಿ ಪುಡಿ ಮಾಡ್ಕೊಂಡಾದ್ಮೇಲೆ ತುಪ್ಪನ ಬಿಸಿ ಮಾಡಿಕೊಂಡು ಇದರಲ್ಲಿ ಪೂರ್ತಿ 1 ಕಪ್ ಆಗೋಷ್ಟು ತುಪ್ಪನ ಹಾಕಿ ಉಂಡೆ ಮಾಡಿ ಇಟ್ಕೊಳ್ಬಹುದು. ಹಾಗೂ ಸಹ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಬೇಡ ತುಪ್ಪದ ಕ್ವಾಂಟಿಟಿ ಕಡಿಮೆನೇ ಇರಲಿ ಅಂತ ಹೇಳೋರು ಈ ರೀತಿ ಬಿಸಿನಲ್ಲೇ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೂ ಸಹ ಉಂಡೆ ಆಗುತ್ತೆ, ಹಾಗೆಯೇ ಒಡೆಯೋದು ಸಹ ಇಲ್ಲ. ನೋಡಿ ಬಿಸಿಲಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಿದೆ ಅಂತ ಹೇಳಿ. ಪೂರ್ತಿ ಉಂಡೆ ಆದಮೇಲೆ ಕೊನೆಯಲ್ಲಿ ಈ ರೀತಿ ತಣ್ಣಗಾಗಿರುತ್ತೆ ಅಲ್ವ, ಆವಾಗ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಟೈಮ್ನಲ್ಲಿ ಈ ಪುಡಿನ ನಾವು ಹಾಲಿನಲ್ಲಿಯೂ ಹಾಕ್ಕೊಂಡು ಸಹ ಕುಡಿಬಹುದು ಆರಾಮಾಗಿ. ಮಕ್ಕಳಿಗೂ ಸಹ ಕೊಡಬಹುದು, ವಯಸ್ಸಾದವರಿಗೂ ಸಹ ಕೊಡಬಹುದು. ಕೊನೆಯಲ್ಲಿ ಉಳಿಯುವಂತಹ ಪುಡಿನ ಈ ರೀತಿ ಹಾಲಿನಲ್ಲಿ ಹಾಕ್ಕೊಂಡು ಕುಡಿಬಹುದು, ಅಥವಾ ಹೋಗ್ತಾ ಬರ್ತಾನೂ ಸ್ಪೂನ್ನಲ್ಲೇ ತಿನ್ಕೊಂಡು ಖಾಲಿ ಮಾಡಬಹುದು. ಅಗಸೆ ಬೀಜದಲ್ಲಿ ಚಟ್ನಿ ಪುಡಿನೂ ಸಹ ಮಾಡ್ಬೋದು. ನಾನು ಆ ವಿಡಿಯೋನೂ ಸಹ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಅಗಸೆ ಬೀಜನ ಲೈಟಾಗಿ ಪುಡಿ ಮಾಡಿಕೊಂಡು ಅದನ್ನು ದಿನನಿತ್ಯನೂ ಮಜ್ಜಿಗೆನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ.
ಒಂದ್ಸರಿ ಟ್ರೈ ಮಾಡಿ. ಹಾಗೆಯೇ ಖಾಲಿ ಹೊಟ್ಟೆನಲ್ಲಿ ತಿನ್ನೋದು ತುಂಬಾ ಒಳ್ಳೆಯದು. ಅಥವಾ ಚಟ್ನಿ ಪುಡಿನ ನಮ್ಮ ದಿನನಿತ್ಯದ ಊಟದಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ತಿನ್ನೋದ್ರಿಂದನೂ ಸಹ ಒಳ್ಳೆಯದು. ಈ ಅಗಸೆ ಬೀಜದ ಲಡ್ಡುನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.